ಬಿಹಾರ ಚುನಾವಣೆಯ ತೀರ್ಪು ಬಂದಿದೆ. ಕಳೆದ 10 ವರ್ಷದಿಂದ ಸಿಎಂ ಕುರ್ಚಿ ಮೇಲಿದ್ದ ನಿತೀಶ್ ಕುಮಾರ್ ಅವರನ್ನ ಕೆಳಗಿಳಿಸೋಕೆ ಅಲ್ಲಿನ ಜನ ರೆಡಿ ಇಲ್ಲ. ಅಲ್ಲಿನ ಜನರು ಈ ಹಿಂದೆ ಇದ್ದ ಕಾನೂನು ಸುವ್ಯವಸ್ಥೆ, ಅಪರಾಧ, ಗುಂಡಾರಾಜ್ ಮತ್ತೆ ಬೇಡ ಎಂಬ ನಿರ್ಧಾರ ಸ್ಪಷ್ಟವಾಗಿ ಕಾಣಿಸ್ತಿದೆ. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅತಿ ಹೆಚ್ಚು ಸೀಟ್ ತಗೊಂಡಿದೆ. ಇನ್ನು ಜೆಡಿಯು ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ತಮ್ಮ ಚುನಾವಣಾ ರ್ಯಾಲಿಗಳಲ್ಲಿ ಅಲ್ಲಿನ ಶೋರೂಮ್ಗಳಲ್ಲಿನ ಬೈಕ್ಗಳನ್ನು ಬಳಸಿಕೊಂಡಿರುವ ಆರ್ಜೆಡಿ ಪಾರ್ಟಿ ಅಧಿಕಾರದಲ್ಲಿ ಬಂದೇ ಬರ್ತೀವಿ ಅಂತ ಹೇಳ್ಕೊಂಡು ತಿರುಗಾಡಿ ಅಪೋಸಿಷನ್ ಪಾರ್ಟಿಯಾಗಿ ಉಳಿಯೋಕು ಕಷ್ಟಪಡ್ತಿದೆ. ವಿರೋಧ ಪಕ್ಷವಾಗಿ ಉಳಿಬೇಕು ಅಂದ್ರೆ ಕನಿಷ್ಠ 10% ಅಷ್ಟು ಸೀಟ್ ಗೆಲ್ಲಬೇಕು, ಅಂದ್ರೆ 25 ಸೀಟ್ಸ್ ಗೆಲ್ಲಬೇಕು. ಹಾಗಾದ್ರೆ ಈ ಪರಿಯಾಗಿ ಮಹಾಗಠಬಂಧನ್ ಸೋಲೋಕೆ ಅಥವಾ NDA ಮೈತ್ರಿಕೂಟ ಗೆಲ್ಲೋಕೆ ಕಾರಣಗಳೇನು? ಫಸ್ಟ್ ರೀಸನ್ ಈಸ್ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನಾ. ಚುನಾವಣೆಯ ಕೇವಲ 1 ವಾರದ ಹಿಂದೆ ನಿತೀಶ್ ಕುಮಾರ್ ಅವರು ಈ ಯೋಜನೆ ಅಡಿಯಲ್ಲಿ ಪ್ರತಿ ಕುಟುಂಬದ ಒಬ್ಬ ಮಹಿಳೆಗೆ 10,000 ರೂಪಾಯಿ ಕೊಡಲಾಯಿತು. ಇದರಿಂದ ಮಹಿಳಾ ವೋಟರ್ಸ್ NDA ಕಡೆ ತಿರುಗುವ ಹಾಗೆ ಮಾಡಿದರು. ಇನ್ನು ಎರಡನೇ ಕಾರಣ ಕಾಸ್ಟ್ ಈಕ್ವೇಷನ್. ಮುಸ್ಲಿಂ ಮತ್ತು ಯಾದವ ಕಮ್ಯುನಿಟಿ ಮಹಾಗಠಬಂಧನ್ ಕಡೆ ಆದ್ರೆ ಮುಸ್ಲಿಂ ಮತ್ತು ಯಾದವ ಬಿಟ್ಟು ಉಳಿದ ಎಲ್ಲಾ ವೋಟರ್ಸ್ಗಳು NDA ಕಡೆ ಬಂದವು. ಅಂಡ್ ದ ನೆಕ್ಸ್ಟ್ ರೀಸನ್ ಈಸ್ ಲಾ ಅಂಡ್ ಆರ್ಡರ್. NDA ಕ್ಯಾಂಪೇನ್ಸ್ ಮಾಡಿದ್ದು ಬಿಹಾರ ಸುರಕ್ಷಿತವಾಗಿರ್ಬೇಕು ಅನ್ನೋ ನೆರೆಟಿವ್ ಮೇಲೆ. ಇದರಿಂದ ಜನರಿಗೆ ಈ ಹಿಂದೆ ಇದ್ದ ಗುಂಡಾರಾಜ್ ನೆನಪಾಯಿತು. ಇದರಿಂದ NDAಗೆ ಲಾಭವಾಯಿತು. ಅಂಡ್ ದ ಲಾಸ್ಟ್ ರೀಸನ್ ಈಸ್ ಮೋದಿ ಫ್ಯಾಕ್ಟರ್. ಇದು ಪ್ರತಿ ರಾಜ್ಯದ ಸ್ಥಳೀಯ ಚುನಾವಣೆಗಳ ಮೇಲೆ ಪ್ರಭಾವ ಬೀಳುತ್ತೆ. ಅವ್ರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೋ ಅಲ್ಲಿ ಇದರಿಂದ ಲಾಸ್ಟ್ ಮಿನಿಟ್ ಮತಗಳು ಕಂಪ್ಲೀಟ್ ಆಗಿ ಬಿಜೆಪಿ ಅಥವಾ NDA ಕಡೆ ಬರ್ತವೆ. ಬಿಜೆಪಿಯ ಸತೀಶ್ ಕುಮಾರ್ ವಿರುದ್ಧ 343 ಮತಗಳ ಹಿನ್ನಡೆಯಲ್ಲಿ ತೇಜಸ್ವಿ ಯಾದವ್